ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ವಿಷಯಗಳನ್ನ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ತಮಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಈ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದ್ರೆ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಸಭಾಧ್ಯಕ್ಷರೇ 7-15 ಸಭಾಧ್ಯಕ್ಷರೇ. 2-3 ವಿಷಯ ಸ್ವಲ್ಪ ಗಂಭೀರವಾಗಿದೆ ನೋಡಿ. ಐ ವಿಲ್ ಸ್ಟಾಪ್ ಇಟ್. ನೀವು ಬೇಗ ಇಲ್ಲ ಮುಂದೆ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಬಂಜಾರ, ಕೊರಚ, ಬೋವಿ ಸಮಾಜದವರು ಇವತ್ತು 1 ವರ್ಷದಿಂದ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಸುಪ್ರೀಂ ಕೋರ್ಟ್ ಮಾಡಿದಂತಹ ಆದೇಶವನ್ನ ಬೇರೆ ಕಡೆ ತಳ್ಳಿ ಎಂಪರಿಕಲ್ ಡಾಟಾವನ್ನ ಸಂಗ್ರಹಣೆ ಮಾಡಿ ಇವತ್ತು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬೇಕಾಗಿತ್ತು. ಆದ್ರೆ ಈ ಸರ್ಕಾರ ಇವತ್ತು ಆ ಕಡೆ ಆಡಳಿತ ಪಕ್ಷದಲ್ಲಿ ಕೂತಿರುವಂತಹ ಸರ್ಕಾರ ಬಹುತೇಕ ಈ ಬಂಜಾರ ಸಮುದಾಯ ಅವರನ್ನ ವೋಟ್ ಮಾಡಿರೋದನ್ನ ನಾವು ಇವತ್ತು ನೆನಪಿಸ್ಕೋತೀವಿ. ಆದ್ರೆ ಆ ಒಳ ಮೀಸಲಾತಿ ಜಾರಿಗೆ ಮಾಡಿ ಇವತ್ತು ಆ 4 ಜಾತಿಗಳಿಗೆ ಬಂಜಾರ, ಬೋವಿ, ಕೊರಚ, ಕೊರಮ ಅದರ ಜೊತೆಯಲ್ಲಿ ಅಲೆಮಾರಿಗಳಿಗೂ ಸಹಿತ ಅನ್ಯಾಯವನ್ನು ಮಾಡಿರುವಂತದ್ದನ್ನ ನಾವು ನೋಡ್ತೀವಿ. ಅದರ ಜೊತೆಯಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿಗೆ ಮಾಡುವಂತ ಸಮಯದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸರವರನ್ನ ವರದಿಯನ್ನ ಕೇಳಿದಾಗ ABCD 5 ಗುಂಪುಗಳನ್ನಾಗಿ ವರ್ಗೀಕರಣವನ್ನ ಮಾಡ್ತಾರೆ. ಆ ವರ್ಗೀಕರಣ ಮಾಡುವಂತ ಸಮಯದಲ್ಲಿ ಬಹಳಷ್ಟು ಗೊಂದಲಗಳು ಸಹಿತ ಸೃಷ್ಟಿಯಾಗತ್ತೆ. ಜೊತೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಸಂಖ್ಯೆ ಬಂಜಾರ ಸಮಾಜ ಹೆಚ್ಚಿಗೆ ಇರೋದ್ರಿಂದ ಆ ಟೈಮಲ್ಲಿ ಸರ್ವೆ ಮಾಡ್ತಾರೆ. ಆ ಸಮಯದಲ್ಲಿ ನಮ್ಮೆಲ್ಲ 4 ಸಮಾಜ ಜನರು ಬೇರೆ ಕಡೆ ದುಡಿಲಿಕ್ಕೆ ಗೂಳೆಯನ್ನು ಹೋಗುವಂತದ್ದನ್ನು ನಾವೆಲ್ಲ ಕಾಣ್ತೀವಿ. ಇವತ್ತು ಗೋವಾಕ್ಕೆ ಹೋಗ್ಬೋದು, ಮಂಗಳೂರು, ಬೇರೆ ಬೇರೆ ಕಡೆ ಗೂಳೆ ಹೋಗಿ ದುಡಿಯುವಂತ ಸಮಯದಲ್ಲಿ ಸರ್ವೆಯನ್ನು ಮಾಡುವಂತ ಸಮಯದಲ್ಲಿ ಆ ಜನಸಂಖ್ಯೆ ಬಹಳ ಕಡಿಮೆ ಹಂತದಲ್ಲಿ ತೋರಿಸಿರುವಂತದ್ದು ಸಹಿತ ಕಂಡು ಬರುತ್ತಾ. ಆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ, ನಾಗಮೋಹನ್ ದಾಸ್ ಅವರಿಗೂ ಸಹಿತ ನಾವು ಹೋಗಿ ಈ ಸಮಯದಲ್ಲಿ ತಾವು ಈ ಸರ್ವೆಯನ್ನ ಕಂಡಕ್ಟ್ ಮಾಡಬೇಡಿ ಅಂತ ಹೇಳಿ ಕೇಳಿದಾಗೂ ಸಹಿತ ಅದನ್ನು ಸಹಿತ ಅವರು ಕೇಳಲಿಲ್ಲ. ಕೊನೆಯದಾಗಿ ಅವರು ಒಂದು ಒಳ ಮೀಸಲಾತಿಯನ್ನ ಜಾರಿಗೆ ಮಾಡ್ತಾರೆ. ಅದರಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡುವಂತ ಸಮಯದಲ್ಲಿ ಏನು ಎಡವಟ್ಟುಗಳನ್ನು ಮಾಡಿದ್ದಾರೆ ಅಂದ್ರೆ ಎಂಪರಿಕಲ್ ಡಾಟಾಗಳ ಸಂಗ್ರಹಣೆ ಸರಿಯಾಗಿ ಆಗದೆ ಇರುವುದು ಸಹಿತ ಕಂಡು ಬರ್ತಾ ಇರೋದು. ಇವತ್ತು ಸರ್ಕಾರ ಸುಮಾರು 400-500 ಇವತ್ತು ನೇಮಕಾತಿ ಮಾಡ್ತಾ ಇದ್ದಾರೆ ಅಂದ್ರೂ ಸಹಿತ ಆ ನೇಮಕಾತಿಯಲ್ಲಿ ಏನಾಗಿದೆ ಅಂದ್ರೆ ಇವತ್ತು A-B ಗ್ರೂಪ್ಗಳಿಗೆ ಸಿಗ್ತಾ ಇದೆ ವಿನ C ಗ್ರೂಪಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ, ಏನು ಸಿಂಗಲ್ ವಿಂಡೋ ಪದ್ಧತಿ ಮಾಡಿದ್ರೆ ಮಾತ್ರ A-B-C ಗ್ರೂಪಿಗಳಿಗೆ ಇವತ್ತು ಹುದ್ದೆಗಳನ್ನ ಸಿಗುವಂತದ್ದು ಸಹಿತ ಆಗ್ತದೆ. ಅದರ ಜೊತೆಯಲ್ಲಿ ಎಲ್ಲಾ ಆಯೋಗಗಳು ಅಲೆಮಾರಿ ಸಮಾಜಕ್ಕೆ ಸಪರೇಟ್ ಆಗಿ 1% ಅನ್ನ ನೀಡಿತ್ತು. ಆದ್ರೆ ಇದರಲ್ಲಿ ಅಲೆಮಾರಿಗಳಿಗೂ ಸಹಿತ ಇವತ್ತು ಅನ್ಯಾಯ ಮಾಡಿರುವಂತದ್ದು ಕಂಡು ಬಂದಿರುವಂತದ್ದು. ಜೊತೆಯಲ್ಲಿ ಅಸ್ಪೃಶ್ಯ ಎಂಬ ಅಸಂವಿಧಾನಿಕ ಪದ ನಾಗಮೋಹನ್ ದಾಸ್ ವರದಿಯಲ್ಲಿ ಮತ್ತು ಶಾಸನ ಸಭೆಯಲ್ಲಿ ಬಳಕೆ ಆಗಿರೋದ್ರಿಂದ ಈ ಪದಗಳನ್ನ ಸರ್ಕಾರಿ ಕಡತದಿಂದ ತೆಗೆದು ಹಾಕ್ಬೇಕಂತ ಹೇಳಿ ನಾವು ವಿನಂತಿಯನ್ನ ಮಾಡ್ತಾ